ಕೊರೋನಾ ಮಾದರಿಯ ಎಮರ್ಜೆನ್ಸಿ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಕೊರತೆ ಆಗ್ತಾ ಇದೆಯಾ? ಬೈಕ್, ಕಾರ್, ಬೀಡಿ, ಬಸ್, ಮೆಟ್ರೋ ಬಳಸಿ ಅಂತ ಮೋದಿ ಹೇಳ್ತಾ ಇದ್ದಾರೆ. ಯಾಕೆ ಮತ್ತೆ ಕೊರೋನಾ ಮಾದರಿಯ ಎಮರ್ಜೆನ್ಸಿ ಏನಾದ್ರೂ ಬರುತ್ತಾ? ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಕೊರತೆ ಆಗ್ತಾ ಇದೆಯಾ? ಒಂದ್ ಕಡೆ ಚಿನ್ನದ ಬಗ್ಗೆ ಕೂಡ ಮನವಿ ಮಾಡಿಕೊಂಡ್ರು, ಜಾಸ್ತಿ ಖರೀದಿ ಮಾಡಬೇಡಿ ಅಂತ. ಈ ಕಡೆ ಪೆಟ್ರೋಲ್ ಡೀಸೆಲ್ ಅನ್ನು ಕೂಡ ಕಡಿಮೆ ಬಳಕೆ ಮಾಡಿ, ವಿದೇಶಿ ಪ್ರವಾಸವನ್ನು ಕೂಡ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ಪ್ರಧಾನಿ. ಯುದ್ಧ ಕಾಲದಲ್ಲಿ ಸ್ಫೋಟಕ ಸಂದೇಶವನ್ನ ಕೊಟ್ಟಿರುವಂತಹ ಪ್ರಧಾನಿ ಮೋದಿ. ಸೊ ಯಾಕಾಗಿ ಕೊರೋನಾ ಮಾದರಿಯ ಎಮರ್ಜೆನ್ಸಿ ಏನಾದ್ರೂ ಮತ್ತೆ ಆರಂಭ ಆಗ್ತಾ ಇದೆಯಾ? ಪೆಟ್ರೋಲ್ ಡೀಸೆಲ್ ಕೊರತೆ ಏನಾದ್ರೂ ಆಗ್ತಾ ಇದೆಯಾ? ಬೈಕ್ ಕಾರನ್ನ ಬಿಟ್ಟುಬಿಡಿ, ಬಸ್ ಮೆಟ್ರೋ ಬಳಸಿ ಅಂತ ಹೇಳ್ತಾ ಇದ್ದಾರೆ. ಮನೆಯಿಂದ ಕೆಲಸಕ್ಕೆ ಒತ್ತು ಕೊಡಿ ಅಂತ ಯಾಕೆ ಹೇಳ್ತಾ ಇದ್ದಾರೆ ಮೋದಿ? ಹಾಗಾದ್ರೆ ವಿದೇಶಿ ಪ್ರವಾಸವನ್ನು ಕೂಡ ಮಾಡಬೇಡಿ ಅಂತ ಸಲಹೆಯನ್ನ ಕೊಡ್ತಾ ಇದ್ದಾರೆ. ಸ್ಫೋಟಕ ಸಂದೇಶವನ್ನ ಕೊಟ್ಟಿರುವಂತಹ ಪ್ರಧಾನಿ ಮೋದಿ ಯುದ್ಧ ಕಾಲದಲ್ಲಿ ಯಾಕಿರಬಹುದು? ಬಿಕಾಸ್ ಏನೋ ಒಂದು ಹೇಳ್ತಾ ಇದ್ದಾರೆ, ಸೂಚನೆ ಸಲಹೆಯನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಅಲ್ಲಿ ಒಂದಷ್ಟು ತುಂಬಾನೇ ಇಂಪಾರ್ಟೆಂಟ್ ರೀಸನ್ಸ್ ಖಂಡಿತವಾಗಿಯೂ ಇದ್ದೇ ಇರುತ್ತೆ ಅನ್ನುವಂಥದ್ದು ಮನದಟ್ಟಾಗುತ್ತೆ. ಸೊ ಒಂದು ಕಡೆ ಬಂಗಾರವನ್ನ ಖರೀದಿ ಮಾಡಬೇಡಿ, ಹೂಡಿಕೆ ಮಾಡಬೇಡಿ ಅನ್ನುವಂತಹ ಒಂದು ಸೂಚನೆಯನ್ನ ಕೊಟ್ರೆ, ಮತ್ತೊಂದು ಕಡೆ ಇದೀಗ ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಏರಿಕೆ ಆಗಿದೆ. ಒಂದು ಜೊತೆಗೆ ಸಾರ್ವಜನಿಕವಾಗಿ ಸಾರಿಗೆಗಳನ್ನ ಬಳಸುವುದನ್ನ ಆರಂಭ ಮಾಡಿಕೊಳ್ಳಿ, ಬೈಕು ಕಾರ್ಗಳನ್ನ ಬಿಟ್ಟು ಬಿಡಿ, ಮೆಟ್ರೋವನ್ನ ಬಳಕೆ ಮಾಡಿ, ಬಸ್ಗಳನ್ನ ಬಳಕೆ ಮಾಡಿ ಅನ್ನುವಂತಹ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಮನೆಯಿಂದನೇ ಕೆಲಸಕ್ಕೆ ಒತ್ತನ್ನ ಕೊಡಬೇಕು ಅಂತ ಕೂಡ ಹೇಳಿದ್ದಾರೆ. ಅದರ ಜೊತೆಗೆ ವಿದೇಶಿ ಪ್ರಯಾಣವನ್ನು ಕೂಡ ನಿಲ್ಲಿಸ್ಬಿಡಿ, ಕಡಿಮೆ ಮಾಡಿ, ಬೇಡವೇ ಬೇಡ, ಮಾಡಲೇಬೇಡಿ ಅಂತ ಕೂಡ ಹೇಳಿದ್ದಾರೆ. पेट्रोल डीजल का संयम से इस्तेमाल करना। साथियों, हमें पेट्रोल डीजल का उपयोग कम करना होगा। शहरों में जहां मेट्रो है वहां हम तय करें कि हम मेट्रो का ही उपयोग करेंगे, ज्यादा से ज्यादा मेट्रो में ही जाएंगे। अगर कार में ही जाना जरूरी है तो फिर कार पूल करने का प्रयास करें और भी लोगों को साथ बिठा ले। अगर हमें कहीं सामान भेजना हो तो कोशिश करनी है कि वह ज्यादा से ज्यादा रेलवे गुड्स के जो ट्रेन होती है रेलवे की सर्विसेज से भेजें, ताकि इलेक्ट्रिक रेलवे होने के कारण पेट्रोल डीजल की जरूरत नहीं पड़ती है। जिन लोगों के पास इलेक्ट्रिक व्हीकल है वो भी कोशिश करें कि इलेक्ट्रिक व्हीकल का ज्यादा से ज्यादा उपयोग करें। साथियों, हमने कोरोना के समय में वर्क फ्रॉम होम की, ऑनलाइन मीटिंग्स की, वीडियो कॉन्फ्रेंस की, ऐसी अनेक व्यवस्थाएं विकसित की और हमें आदत भी हो गई थी। आज समय की मांग ऐसी है कि उन व्यवस्थाओं को हम फिर से शुरू करें तो वो देश हित में होगा। वर्क फ्रॉम होम, ऑनलाइन कॉन्फ्रेंसेस, वर्चुअल मीटिंग्स, इनको हमें फिर से प्राथमिकता देनी है। साथियों, आज जो संकट है उसमें हमें विदेशी मुद्रा बचाने पर भी ಕೊರೋನಾ ಕಾಲದಂತೆ ವರ್ಕ್ ಫ್ರಮ್ ಹೋಮ್ ಮಾಡಬೇಕು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾತಿನ ಮರ್ಮ ಏನ್ ಹಾಗಾದ್ರೆ? ಸೊ ಏನೆಲ್ಲ ರೀಸನ್ಸ್ ಇರಬಹುದು? ಯುದ್ಧದಿಂದ ಆಗುವಂತಹ ಪರಿಣಾಮ ಕಡಿಮೆ ಆಗಬಹುದು, ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಅನಿಶ್ಚಿತತೆ ಹೆಚ್ಚಳ, ಭಾರತಕ್ಕೆ ಬೇಕಾಗೋ ಬಹುಪಾಲು ಕಚ್ಚಾ ತೈಲ ಆಮದು, ಯುದ್ಧದಿಂದ ತೈಲ ಬೆಲೆ ಏರಿದ್ರೆ ಭಾರತಕ್ಕೆ ದೊಡ್ಡ ಹೊರೆ ಕೂಡ. ಸೊ ವಿದೇಶಿ ವಿನಿಮಯ ಸಂಗ್ರಹವನ್ನ ಉಳಿಸೋದು, ಪೆಟ್ರೋಲಿಯಂ ಉತ್ಪನ್ನಗಳು, ಚಿನ್ನ, ಅಡುಗೆ ಎಣ್ಣೆ ಆಮದು, ಏನೇ ಆಮದು ಮಾಡಿಕೊಂಡ್ರು ಕೂಡ ಡಾಲರ್ನಲ್ಲಿ ಪಾವತಿಯನ್ನ ಮಾಡಬೇಕಾಗುತ್ತೆ. ಕಡಿಮೆ ಇಂಧನ ಬಳಸಿದ್ರೆ ತೈಲ ಆಮದು ಕೂಡ ಕಡಿಮೆ ಆಗುತ್ತೆ. ಸೊ ಚಿನ್ನ ಖರೀದಿ ಕಡಿಮೆ ಆದ್ರೆ ಡಾಲರ್ ಉಳಿತಾಯ ಆಗತ್ತೆ. ಭಾರತದ ವಿದೇಶಿ ವಿನಿಮಯದ ಮೇಲೆ ಒತ್ತಡವನ್ನ ಇಳಿಸಬೇಕು ಅನ್ನುವಂಥದ್ದು ಮೇನ್ ರೀಸನ್. ಅನಗತ್ಯ ಬಳಕೆಯಿಂದ ತೈಲ ಒತ್ತಡ ಸೃಷ್ಟಿಯಾಗಿ ಬೆಲೆ ಹೆಚ್ಚಾಗಬಹುದು. ಸಾರಿಗೆ ವೆಚ್ಚ, ಆಹಾರ ಸೇವೆಗಳ ಬೆಲೆಗಳಲ್ಲೂ ಕೂಡ ಏರಿಳಿತಗಳಾಗಬಹುದು. ವಿವಿಧ ಬೆಲೆಗಳು ಏರಿಕೆ ಆದರೆ ದೇಶದಲ್ಲಿ ಹಣದುಬ್ಬರ ಹೆಚ್ಚಾಗುತ್ತೆ. ಸೊ ವರ್ಕ್ ಫ್ರಮ್ ಹೋಮ್ ನಿಂದ ಇಂಧನ ಬಳಕೆ ಕೂಡ ಇಳಿಕೆ ಆಗುತ್ತೆ.
ಪೆಟ್ರೋಲ್ ಡೀಸೆಲ್ ಬಳಕೆ ಕಡಿಮೆ ಆಗಬಹುದು ಅನ್ನುವಂಥ ಲೆಕ್ಕಾಚಾರ ನಮೋ ಮಾಡಿರುವಂಥದ್ದು. ಸೊ ನಾವು ಏನೇ ಆಮದು ಮಾಡಿಕೊಂಡ್ರೂ ಕೂಡ ನಾವು ಡಾಲರ್ನಲ್ಲಿ ಪೇ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಈ ರೀತಿಯಾದಂತಹ ಒಂದಷ್ಟು ಸಲಹೆ ಸೂಚನೆಗಳನ್ನ ಕೊಟ್ಟಿರುವಂಥದ್ದು. ಆಮದು ಕಡಿಮೆ ಆಗಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ವರ್ಕ್ ಫ್ರಮ್ ಹೋಮ್ ಮಾಡಿದಾಗ ಓಡಾಟ ಕೂಡ ಕಡಿಮೆ ಆಗುತ್ತೆ, ಪೆಟ್ರೋಲ್ ಡೀಸೆಲ್ ಕೂಡ ಕಡಿಮೆ ಬಳಕೆ ಆಗುತ್ತೆ. ಸೊ ಅದು ಒಂದು ಮೇನ್ ರೀಸನ್. ಯುದ್ಧದಿಂದ ಆಗುವಂತಹ ಪರಿಣಾಮವನ್ನ ಕಡಿಮೆ ಮಾಡೋದು ಕೂಡ ಇವರ ಮೇನ್ ಕಾರಣ ಆಗಿರುತ್ತೆ. ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಅನಿಶ್ಚಿತತೆ ಹೆಚ್ಚಳ ಆಗಿರೋದ್ರಿಂದ ಭಾರತಕ್ಕೆ ಬೇಕಾಗುವಂತಹ ಬಹುಪಾಲು ಕಚ್ಚಾ ತೈಲ ಆಮದಾಗುತ್ತೆ. ಸೊ ಅದೆಲ್ಲವನ್ನು ಕೂಡ ನಾವು ಡಾಲರ್ ಲೆಕ್ಕದಲ್ಲಿ ಪೇ ಮಾಡಬೇಕಾಗತ್ತೆ. ಸೊ ಹಾಗಾಗಿ ದುಬಾರಿ ಆಗುತ್ತೆ. ನಾವು ಅಲ್ಲಿ ವಿನಿಮಯ ಸಂಗ್ರಹ ಉಳಿಸೋದಕ್ಕಾಗಿ ಮತ್ತೆ ಪೆಟ್ರೋಲಿಯಂ ಉತ್ಪನ್ನಗಳು, ಚಿನ್ನ, ಅಡುಗೆ ಎಣ್ಣೆ ಆಮದು ಇದೆಲ್ಲವೂ ಕೂಡ ಏನೇ ಆಮದು ಮಾಡಿಕೊಂಡ್ರು ಕೂಡ ಡಾಲರ್ನಲ್ಲಿ ನಾವು ಪೇ ಮಾಡಬೇಕಾಗುತ್ತೆ. ಸೊ ಕಡಿಮೆ ಇಂಧನವನ್ನು ಬಳಸಿದ್ರೆ ತೈಲ ಆಮದು ಕೂಡ ಕಡಿಮೆ ಆಗುವಂಥದ್ದು. ಸೊ ಚಿನ್ನ ಖರೀದಿ ಕಡಿಮೆ ಆದರೆ ಡಾಲರ್ ಕೂಡ ಉಳಿತಾಯ ಆಗುತ್ತೆ ಅನ್ನುವಂಥದ್ದು ಇವರ ಮೇನ್ ಉದ್ದೇಶ ಆಗಿದೆ.